ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಲಾಕ್ಸ್ 2% ಜೆಲಿ ಬಗ್ಗೆ. ಇದಕ್ಕೆ ಲಿಗ್ನೋಕೇನ್ ಜೆಲ್ ಅಂತಾನು ಕರಿಬಹುದು, ಇಲ್ಲ ಝೈಲೋಕೇನ್ ಜೆಲ್ ಅಂತಾನು ಕರೀತಾರ್ರಿ. ಸೊ ಲಾಕ್ಸ್ 2% ಜೆಲಿ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಮತ್ತೆ ಬೇರೆ ಬೇರೆ ಸಮಸ್ಯೆದಲ್ಲಿ ಎಲ್ಲಿ ಇದನ್ನ ಯೂಸ್ ಮಾಡ್ತಾರೆ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ರೀತಿ ನಿಮ್ಗೆ ಇದನ್ನ ಯೂಸ್ ಮಾಡ್ಲಿಕ್ಕೆ ಹೇಳ್ತಾರೆ, ಇದು ಯಾವ ರೀತಿ ಕೆಲಸ ಮಾಡ್ತೈತಿ, ಇದನ್ನ ಹಚ್ಕೊಂಡ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಸಬ್ಸ್ಟಿಟ್ಯೂಟ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಲಾಕ್ಸ್ 2% ಜೆಲಿ ಏನಿದೆ, ಇದು ಒಂದು ಲೋಕಲ್ ಅನೆಸ್ಥೀಶಿಯಾ ಕೆ ಯೂಸ್ ಮಾಡ್ತಾರೆ. ಅಂದ್ರೆ ನೀವು ಯಾವ ಪಾರ್ಟಿಗೆ ಇದನ್ನ ಹಚ್ತೀರಿ ನೋಡ್ರಿ, ಆ ಪಾರ್ಟ್ನ ಇದು ಸುಂದು ಮಾಡಿಬಿಡ್ತೈತ್ರಿ, ಟೆಂಪ್ರರಿ ನಮ್ ಮಾಡಿಬಿಡ್ತೈತ್ರಿ. ಉದಾಹರಣೆಗೆ ಈಗ ನಿಮ್ ಬಾಯಾಗ ಹುಣ್ಣಾಗೈತೆ ಅಂದ್ರೆ ಇದನ್ನ ನೀವು ಸ್ವಲ್ಪ ತಗೊಂಡು ಅಲ್ಲೇನಾರ ಹಚ್ಕೊಂಡ್ರ ಅಂದ್ರ ನಿಮ್ಗ ನೋವು ಒಟ್ಟ ಅನುಭವ ಆಗಂಗಿಲ್ರಿ. ಅದು ಸ್ವಲ್ಪ ಹೊತ್ತಿಗೆ ಸ್ವಲ್ಪ ತಾಸಿಗೆ ನೋವು ಒಟ್ಟ ಕಡಿಮೆ ಆಗಿಬಿಡ್ತೈತಿ, ನಿಮ್ಗೆ ಗೊತ್ತನ ಆಗಂಗಿಲ್ಲ. ಇಲ್ಲ ನಿಮ್ಗ ಸಂಡಾಸ್ ಮಾಡೋ ಜಗದಾಗ ಮೂಲವಾದಿ ಪೈಲ್ಸ್ ಆಗೈತೆ ಅಂದ್ರ ಅಲ್ಲಿ ನೀವು ಹಚ್ಕೊಂಡ್ರ ಅಂದ್ರೆ ನಿಮ್ಮ ನೋವು ಪೂರ್ತಿ ಕಡಿಮೆ ಆಗ್ಬಿಡ್ತೈತ್ರಿ. ಇಲ್ಲ ಬೇರೆ ಸಮಸ್ಯೆ ಯಾವಪ್ಪ ಅಂದ್ರೆ ಡಾಕ್ಟರ್ ನೋಡ್ರಿ ಕೆಲವೊಂದಿಷ್ಟು ಮೆಡಿಕಲ್ ಪ್ರೊಸೀಜರ್ ಮಾಡ್ತಿರ್ತಾರ, ಅಲ್ಲಿ ಕೂಡ ಈ ಜೆಲ್ ಯೂಸ್ ಮಾಡ್ಲಾಗ್ತೈತಿ. ಹೆಂಗಂದ್ರ ರೈಲ್ಸ್ ಟ್ಯೂಬ್ ಹಾಕು ಮುಂದೆ, ರೈಲ್ಸ್ ಟ್ಯೂಬ್ ಅಂದ್ ನೋಡ್ರಿ, ಇದು ಒಂದು ಟ್ಯೂಬ್ ಬರ್ತೈತಿ. ಯಾವ ಪೇಷಂಟ್ ಬೆಡ್ ರಿಡನ್ ಇರ್ತಾರ, ಐಸಿಯುದಾಗ ಇರ್ತಾರ, ಅವ್ರ ಬಾಯಿ ಮುಖಾಂತರ ಏನು ತಿನ್ನಕ್ ಆಗ್ವಲ್ದಂದ್ರ ಅವ್ರ ಮೂಗ್ಲಿಂತ ಒಂದು ಟ್ಯೂಬ್ ಹೊಟ್ಟಿ ಮಟ್ಟ ಹಾಕ್ತಾರ್ರಿ. ಸೊ ಆ ಟ್ಯೂಬ್ ಹಾಕೋ ಮುಂದೆ ಅದಕ್ಕೆ ಲಿಗ್ನೋಕೇನ್ ಜೆಲ್ ಹೊರಗೆಲ್ಲ ಹಚ್ಚಿ ಟ್ಯೂಬ್ ಮೂಗ್ಲಿಂತ ಹಾಕ್ತಾರ್ರಿ, ಅಂದ್ರೆ ಪೇಷಂಟಿಗೆ ನೋವು ಆಗ್ಬಾರ್ದಂತ. ಮತ್ತ ಪೇಷಂಟಿಗೆ ಕಾಲ್ಮಡಿ ಸಮಸ್ಯೆ ಆಗ್ಯಾವಂದ್ರ ಅವ್ರಿಗೆ ಫಾಲಿಸ್ ಕ್ಯಾಥೆಟರ್ ಹಾಕ್ಲಿಕ್ಕೆ ಹೇಳಿರ್ತಾರ. ಸೊ ಆ ಕ್ಯಾಥೆಟರ್ಗೆ ಕೂಡ ಮೊದ್ಲು ಇದನ್ನ ಜೆಲ್ ಹಚ್ಚಿ ಆಮೇಲೆ ಅವ್ರ ಕಾಲ್ಮಡಿ ಜಾಗದಾಗ ಇದನ್ನ ಹಾಕ್ತಾರ್ರಿ, ಪೇಷಂಟಿಗೆ ನೋವು ಅನುಭವ ಆಗ್ಬಾರ್ದಂತ. ಸೊ ಅದಕ್ಕೆ ಲೋಕಲ್ ಅನೆಸ್ಥೀಸಿಯಾ ಮೆಡಿಕಲ್ ಪ್ರೊಸೀಜರ್ದಾಗ ಇದನ್ನ ಯೂಸ್ ಮಾಡ್ತಾರೆ. ಅದನ್ನ ಬಿಟ್ಟು ಪುರುಷರಾಗ ಯೌವನ ಸಂಬಂಧಿತ ಸಮಸ್ಯೆ ಇದ್ರೆ ಡಾಕ್ಟರ್ ಇದನ್ನ ಪ್ರೈವೇಟ್ ಪಾರ್ಟ್ಲಿಗೆ ಹಚ್ಲಿಕ್ಕೆ ಹೇಳಿರ್ತಾರೆ. ಇದನ್ನ ನೀವು ಅಲ್ಲಿ ಹಚ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಸೆಕ್ಸುವಲ್ ಎಕ್ಸೈಟ್ಮೆಂಟ್ ಅಷ್ಟು ಲಘು 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 ಫೀಲ್ ಆಗಂಗಿಲ್ಲ. ಮತ್ತೆ ನಿಮ್ದು ವೀರ್ಯ ಲಘುನ ಏನ್ ಮುದರ್ತೈತಿ ನೋಡ್ರಿ ಅದು ಕಡಿಮೆ ಆಗ್ಬಿಡ್ತೈತಿ. ಯಾಕಂದ್ರೆ ನಿಮ್ಗೆ ಅದು ಫೀಲ್ ಮಾಡ್ಲಿಕ್ಕೆ ಇದು ಕೊಡಂಗಿಲ್ಲ, ಅದನ್ನ ಬ್ಲಾಕ್ ಮಾಡಿರ್ತೈತಿ ಸೆನ್ಸೇಷನ್, ನಿಮ್ಗೆ ಅಷ್ಟು ಲಘು ಫೀಲಿಂಗ್ ಆಗಂಗಿಲ್ರಿ. ಸೊ ಇದನ್ನ ಹೊರತುಪಡಿಸಿ ಬೇರೆದು ಕೂಡ ಬಹಳಷ್ಟು ಕಂಡೀಷನ್ಸ್ ಅದಾವು. ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ಯೂಸ್ ಮಾಡ್ಲಿಕ್ಕೆ ಹೇಳಬಹುದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಈಗ ಇದ್ರದ್ದು ಕಂಟೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಲಾಕ್ಸ್ 2% ಜೆಲಿ ಒಳಗಡೆ ಕಂಟೆಂಟ್ ಲೀಡೋಕೇನ್ 2% ಇರ್ತೈತ್ರಿ. ಲೀಡೋಕೇನ್ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಲಿಗ್ನೋಕೇನ್. ಲೀಡೋಕೇನ್ ಎರಡು ಒಂದರಿ. ಈಗ ಇದನ್ನ ನೀವು ಯಾವ ರೀತಿ ಯೂಸ್ ಮಾಡಬೇಕು. ಸೊ ನೋಡ್ರಿ, ಮೆಡಿಕಲ್ ಪ್ರೊಸೀಜರ್ ಬಿಟ್ಟು ಬೇರೆ ಪಾರ್ಟಿಗೆ ಡಾಕ್ಟರ್ ನಿಮ್ಗೆ ಇದನ್ನ ಏನ್ರ ಹೊರಗಿನ ತ್ವಚಕ್ಕೆ ಏನ್ರ ಹಚ್ಚಲಿಕ್ಕೆ ಹೇಳ್ಯಾರಂದ್ರ, ಈಗ ನಿಮ್ ಬಾಯಾಗ ಹುಣ್ಣಾದಾಗ, ಇಲ್ಲ ನಿಮಗೆ ಮೂಲವಾದಿ ಆದಾಗ, ಇಲ್ಲ ಪ್ರೈವೇಟ್ ಪಾರ್ಟ್ಲಿಗೆ ಹಚ್ಚಲಿಕ್ಕೆ ಹೇಳ್ಯಾರಂದ್ರೆ ಯಾವ ರೀತಿ ನೀವು ಇದನ್ನ ಯೂಸ್ ಮಾಡಬಹುದು. ಸೊ ನೋಡ್ರಿ, ಮೊದ್ಲ ಕೈ ಎಲ್ಲ ಚಂದ ತಕೋರಿ, ಒರ್ಸ್ಕೋರಿ. ಕೈ ಒರ್ಸ್ಕೊಂಡಾದ್ಮೇಲೆ ಇದು ಜೆಲ್ ನಿಮ್ಮ ಬಳ್ಳಿಗೆ ಹಚ್ಕೋರಿ. ಮತ್ತೆ ಯಾವ ಭಾಗಕ್ಕೆ ನೀವು ಇದನ್ನ ಹಚ್ಕೋಬೇಕನ್ನೋ ಒಂದ್ರಲ್ಲಿ ಹಚ್ಕೊಂಡು ಮತ್ತೆ ಅಲ್ಲಿಂದ ಕೈ ತಕೊಂಡು ಮತ್ತೆ ಕೈಯನ್ನು ನೀರ್ಲಿ ಚಂದ ತಕೊಂಡ್ರಿ. ಈ ರೀತಿ ನೀವು ಇದನ್ನ ಹಚ್ಕೋಬಹುದು. ಈ ಜೆಲ್ ನೋಡ್ರಿ ನೀವು ದಿನಕ್ಕೆ 1 ಹೊತ್ತು, 2 ಹೊತ್ತು, 3 ಹೊತ್ತು ಕೂಡ ಉಪಯೋಗ ಮಾಡಬಹುದು. ಈ ಎಷ್ಟು ದಿನ ಉಪಯೋಗ ಮಾಡಬೇಕು. ಸೊ ನೋಡ್ರಿ, ನಿಮ್ ಡಾಕ್ಟರ್ ಎಲ್ಲಿ ಮಟ್ಟ ನಿಮ್ಗೆ ಇದನ್ನ ಹಚ್ಕೊಳಕ್ ಹೇಳ್ಯಾರ ಅಲ್ಲಿ ಮಟ್ಟ ನೀವು ಎಷ್ಟು ದಿನ ಇದನ್ನು ಯೂಸ್ ಮಾಡ್ಕೋಬಹುದು. ಈಗ ಈ ಜೆಲ್ ಯಾವ ರೀತಿ ಕೆಲಸ ಮಾಡ್ತೈತಿ. ಸೊ ನೋಡ್ರಿ, ನಾನು ನಿಮ್ಗೆ ಮೊದ್ಲ ತಿಳಿಸಿದಾಗ ಇದ್ರೊಳಗೆ ಕಂಟೆಂಟ್ ಲೀಡೋಕೇನ್ ಇರ್ತೈತಿ. ಅದು ಒಂದು ಲೋಕಲ್ ಅನೆಸ್ಥೆಟಿಕ್ ಏಜೆಂಟ್ ರೀ. ಅಂದ್ರೆ ಯಾವ ಭಾಗಕ್ಕೆ ನೀವು ಇದನ್ನ ಹಚ್ತೀರಿ ಅಲ್ಲಿ ಏನ್ ಮಾಡತ್ತಪ್ಪ ಅಂದ್ರೆ ಪೇನ್ ಸಿಗ್ನಲ್ಸ್ ಯಾವ ನೀವು ನರ್ವ್ ಲಿಂತ್ರ ಬ್ರೈನಿಗೆ ಹೋಗ್ತಿರ್ತಾವ ನೋಡ್ರಿ, ಅದನ್ನ ಬ್ಲಾಕ್ ಮಾಡಿಬಿಡ್ತೈತಿ. ಅದರ ಸಂಬಂಧ ನಿಮ್ಮ ನೋವು ಅನುಭವ ಒಟ್ಟ ಆಗಂಗಿಲ್ರಿ, ಪೂರ್ತಿ ಸೆನ್ಸೇಷನ್ ಕಡಿಮೆ ಆಗ್ಬಿಡ್ತೈತಿ. ಈ ರೀತಿ ಇದು ಕೆಲಸ ಮಾಡ್ತೈತ್ರಿ. ಇದನ್ನ ಬಳಸಿದ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ. ಸೊ ನೋಡ್ರಿ, ಕೆಲವೊಂದಿಷ್ಟು ಜನಕ್ಕೆ ಕಂಡು ಬಂದೈತಿ ಯಾವ ಭಾಗಕ್ಕೆ ನೀವು ಇದನ್ನ ಹಚ್ಕೊಂಡಿರ್ತೀರಿ ಅಲ್ಲಿ ಅಲರ್ಜಿಕ್ ರಿಯಾಕ್ಷನ್ ಆಗ್ಬಹುದು. ಹೆಂಗಂದ್ರ ಬಹಳ ಜಾಸ್ತಿ ಉರಿ ಆಗೋದು, ಇರಿಟೇಷನ್ ಆಗೋದು, ಕೆರೆತ ಆಗೋದು, ಅಲ್ಲಿ ತ್ವಚ ಕೆಂಪಗಾಗ್ಬಹುದು. ಈ ರೀತಿ ಸೈಡ್ ಎಫೆಕ್ಟ್ ಆಗ್ಬಹುದ್ರಿ. ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿದೆ ಲೀಡೋಕೇನ್, ಅದ್ರಲ್ಲಿ ನಿಮ್ಗೆ ಮೊದ್ಲು ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗಿವ ಅಂದ್ರೆ ಇದ್ರ ಉಪಯೋಗ ಮಾಡಕ್ ಹೋಗ್ಬಿಡ್ರಿ. ಮತ್ತ ನಿಮ್ ತ್ವಚಾದಾಗ ಏನಾರ ಗಾಯ ಆಗೈತಿ, ರಕ್ತ ಬರ ಹೊಂದೈತಿ ಅಂದ್ರೆ ಆ ಭಾಗಕ್ಕೆ ಇದನ್ನ ಹಚ್ಕೊಳಕ್ ಹೋಗ್ಬಿಡ್ರಿ, ಮಕ್ಕಕ್ಕೆ ಹಚ್ಕೊಬಿಡ್ರಿ, ಮತ್ತೆ ಕಣ್ಣಿನ ಅಕ್ಕಪಕ್ಕ ಹಚ್ಕೊಳಕ್ ಹೋಗ್ಬಿಡ್ರಿ. ಈಗ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ತಿಳಿಸ್ಬೇಕಂದ್ರ ಲಾಕ್ಸ್ 2% ಜೆಲಿ ನೋಡ್ರಿ, ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ಲೀಡೋಕೇನ್ ಇರ್ತೈತಿ. ಸೇಮ್ ಕಂಟೆಂಟ್ ಇದ್ದ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ತಮ್ಮ ಜೆಲ್ ತಯಾರು ಮಾಡಿರ್ತಾರೆ. ಕೆಲವೊಂದಿಷ್ಟು ಬೇರೆ ಜೆಲ್ ಬಗ್ಗೆ ತಿಳಿಸ್ಕೊಡ್ತೀನಿ. NSD ಜೆಲ್, ಲಿಡ್ ಫಾಸ್ಟ್ 2% ಜೆಲಿ, ವೋಕೇನ್ 2% ಜೆಲ್, ಲಿಗ್ನೋಕ್ಯಾಟ್ ಜೆಲ್, ಝೈನೋವಾ ಜೆಲ್. ಇದ್ರೊಳಗೂ ಸೇಮ್ ಕಂಟೆಂಟ್, ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತ್ರಿ.
ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಗೆ 37 ರೂಪಾಯಿದಾಗ 30 ಗ್ರಾಮ್ ಜೆಲ್ ಸಿಗ್ತೈತ್ರಿ ಲಾಕ್ಸ್ 2% ಜೆಲಿ. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ನೀವು ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂಥದ್ದು ನೋಡ್ರಿ, ಅದನ್ನ ಒತ್ತು ಬಿಡ್ರಿ. ಅದನ್ನ ಒತ್ತಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾವು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಎಲ್ಲದ ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕ್ರಿ. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.